him. ಇರಲಿ ಜಾಗ್ರತೆ, ಡೋಂಟ್ ಮೆಸ್ ವಿತ್ ಹಿಮ್. ಮೀಸೆ ತಿರುವದೆ ಪೊಗರುವುದು ಮಿಡಿ, ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ. ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವಾ ಕನ್ನಡ ದೇಶದಲ್ಲಿ. ಕ್ರಾಂತಿ ಸಿನಿಮಾಗೆ ಅಗೇನ್ ದರ್ಶನ್ ಸರ್, ಡಿವಾಸ್, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿವಾಸ್ ದರ್ಶನ್ ಸರ್ ಅವ್ರಿಗೆ 2 ಸಾಂಗ್ ಹಾಡ್ತೀನಿ. ಆ್ಯಂಡ್ ವೆರಿ ಅರ್ಲಿ ಟು ದ ಇಂಡಸ್ಟ್ರಿ. ಈ ಥರ ಲೆಜೆಂಡ್ಸ್ ಜೊತೆ ನಮಗೆ ಕೆಲಸ ಸಿಗೋದೇ ಇಟ್ ಇಸ್ ಅ ಗ್ರೇಟ್ ಥಿಂಗ್. ದರ್ಶನ್ ಸರ್ ಅವರ ಆಲ್ಮೋಸ್ಟ್ ಇವಾಗ ಬರ್ತಾರೋ ಸಿನಿಮಾಲೆಲ್ಲ ನಂದೊಂದು ಸಾಂಗ್ ಇದೆ ಅಂತ. ಹೈಲ್ ಸ್ಟೋನ್ ಅಂದರೆ ಅಂಬರೀಷ್ ಸರ್ ಸಿನಿಮಾಗೆ ಹಾಡಿದ್ದು, ಅಂಬಿನಿಂಗ್ ವಯಸ್ಸಾಯಿತು. ಅಲ್ಲಿ ದುಡ್ಡಿಗಿಂತ ಜಾಸ್ತಿ ಸಿನಿಮಾ ಮೇಲೆ ಒಲವು, ಕಲೆ ಮೇಲೆ ಒಲವು. ಆ್ಯಂಡ್ ನನ್ನ ಪುಣ್ಯ ಏನು ಅಂದರೆ ನನ್ನ ಮ್ಯೂಸಿಕ್ ಡೈರೆಕ್ಷನಲ್ಲಿ SPB ಸರ್ ಒಂದು ಸಾಂಗ್ ನನಗೆ ಹಾಡ್ಕೊಟ್ಟಿದ್ದಾರೆ. ಕನ್ನಡ ಪಿಕ್ಚರ್ ಅರ್ಪಿಸುವ ಕಾಟೇರ 360 ಸೀರೀಸ್ನ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಅದು ಪ್ರತಿ ಸಲಿನೂ ನಾನು ಮಾತಾಡ್ತೀನಿ. ಯಾರಾದರೂ ಒಬ್ಬ ಹೊಸ ವ್ಯಕ್ತಿ, ಹೊಸ ಟ್ಯಾಲೆಂಟು, ಹೊಸ ಒಂದು ವಿಚಾರ ಸಿಕ್ಕಾಗ ಖುಷಿಯಾಗುವಂಥ ಪಾಯಿಂಟ್ ಅಂದರೆ ಕಾಟೇರ ಸೀರೀಸ್ನ ಕೊನೆ ಮಾಡೋದಕ್ಕೆ ನಮಗಾಗೋದಿಲ್ಲ. ಬಿಕಾಸ್ ಅದು ಮುಗಿಯದಂಥ ಒಂದು ಪಯಣ. ನಮ್ಮ ಜೊತೆಗೆ ಇವತ್ತು ಒಬ್ಬ ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ. ಇವರು ತುಂಬ ಚಿಕ್ಕ ವಯಸ್ಸಿಂದಾನೇ ಈ ಸಂಗೀತ ಕ್ಷೇತ್ರದಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರಕ್ಕೆ ತಮ್ಮನ್ನು ತಾವು ಅಡಾಪ್ಟ್ ಮಾಡ್ಕೊಂಡಂಥವ್ರು. ಫಾರ್ ಎಕ್ಸಾಂಪಲ್, ತುಂಬ ಚಿಕ್ಕ ಏಜಲ್ಲಿ ಯೂಶಲಿ ನಾವು ಅಂತೀವಿ ಮಕ್ಕಳು ತುಂಬ ಚಿಕ್ಕ ಏಜಲ್ಲೇ ಸಂಗೀತ ಕ್ಷೇತ್ರಕ್ಕೆ ಬರಬೇಕು, ಸಂಗೀತದ ಒಲವ್ರಿಗೆ ಬರಬೇಕು, ಕೆಲವು ಹಾಡುಗಾರರು ಅವ್ರ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು. ನಮಗೆ ಸಿಕ್ಕಂಥ ಇವತ್ತಿನ ವ್ಯಕ್ತಿ, ಆ ವ್ಯಕ್ತಿಗೆ ಯಾವುದೇ ಥರದ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ. ಬಟ್ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೂ ಅವರ ಸ್ವಂತ ಆಸಕ್ತಿ ಹಾಗೂ ಅವರ ಮೇಲೆ ಸಂಗೀತ ಮಾಡಿದಂತಹ ಪ್ರಭಾವಕ್ಕೆ ಇವತ್ತು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ. ಅವರು ನಮ್ಮೆಲ್ಲರ ಪ್ರೀತಿಯ ಅನಿರುದ್ಧ್ ಶಾಸ್ತ್ರಿ. ನಮಸ್ತೆ ಸರ್. ಅನಿರುದ್ಧ್, ಹಲೋ ಸರ್. 2ನೇ ವರ್ಷಕ್ಕೆ ಅಂದರೆ ಅಪ್ಪ ಅಮ್ಮ ಹಾಡನ್ನು ಹಾಡ್ತಾಯಿದ್ರು, ಹಾಡನ್ನು ಕೇಳಿಸ್ತಾಯಿದ್ರು, ನನಗೆ ಗುನುಗ್ತಾ ಇದ್ದೆ. 5ನೇ ವರ್ಷಕ್ಕೇ ಅಂದರೆ 2003ಇಂದನೇ ತುಂಬ ಆ್ಯಕ್ಟಿವ್ ಆಗಿ ಮಂಜುಳಾ ಗುರುರಾಜ್ ಅವ್ರ ಜೊತೆಗೆ ಜರ್ನಿ ಮಾಡ್ತೀರಿ. ಹೌದು. ಹಂಸಲೇಖಾ ಸರು, ಗುರು ಕಿರಣ್ ಸರು, ಹರಿಕೃಷ್ಣ ಸರು, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳು, ಒಂದೊಂದ್ಸರಿ ನನಗೆ ಹೆಸರು ಬರೋದಿಲ್ಲ, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ಜರ್ನಿ ಮಾಡ್ತೀರಿ. ಬಟ್ ಕಾಟೇರಾಗಿ ಬರೋದಕ್ಕಿಂತ ಮುಂಚೆ ನಾನು ಆ ರೈತ ಗೀತೆ ಆಲ್ರೆಡಿ ಹಿಟ್ ಆಗಿದೆ, ವಿಲ್ ಕಮ್ ಟು ಲೇಟರ್. ಎಸ್ ಎಸ್ ಎಸ್. ಬಟ್ ಇಂಟ್ರೆಸ್ಟಿಂಗ್ ಇದೆ ನಿಮ್ಮ ಜರ್ನಿ. ಹಾಂ ಸರ್. ಒಂದು ಕ್ರಿಸ್ಪ್ ಆಗಿ ಅಂದರೆ ಅದೇ ಎಲ್ಲ ಮೊದಲಿಗೆ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ನೀವು ಹೇಳ್ದಂಗೆ ಅದೇ ಚಿಕ್ಕ ವಯಸ್ಸಿಂದ ಹಾಡ್ತಾ ಬಂದೆ, ಆ್ಯಕ್ಟ್ ಕೂಡ ಮಾಡ್ತಾ ಬಂದೆ. ಸೊ ಹಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ, ಮತ್ತು ನಿರೂಪಣೆ ಕೂಡ ಮಾಡಿದ್ದೀನಿ. ಜಿ ಕನ್ನಡ, ಕುಣಿಯೋಣು ಬಾರ, ಸ್ಟಾರ್ ಸುವರ್ಣ, ಲಿಟಲ್ ಸ್ಟಾರ್ ಸಿಂಗರ್ ಅಂತ ಕಾರ್ಯಕ್ರಮಗಳಿಗೆ ನಿರೂಪಣೆ ಕೂಡ ಮಾಡಿದ್ದೀನಿ. ಫಸ್ಟು ನನಗೆ ಮಂಜುಳಾ ಗುರುರಾಜ್ ಅವರ ಮತ್ತು ಗುರೂಜಿ ಅವರ ಹಸ್ಬೆಂಡ್ ಅವರ ಸೌಂಡ್ ಆಫ್ ಮ್ಯೂಸಿಕ್ ಅಂತ ಒಂದು ಆರ್ಕೆಸ್ಟ್ರಾ ಇತ್ತು. ಆವಾಗ ಅದರಲ್ಲಿ ನನಗೆ ಒಂದು ಸಾಂಗ್ ಮಹಾಪ್ರಾಣ ದೀಪಂ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅವರು. ಸೊ ಅಲ್ಲಿಂದ ನನ್ನ ಒಂದು ಈ ಟುವರ್ಡ್ಸ್ ದ ಸಿನಿಮಾ ಜರ್ನಿ ಸಾಕಷ್ಟು ಒಂದಷ್ಟು ಎಲಿಮೆಂಟ್ ಶುರುವಾಯಿತು. ಸೊ ಅಲ್ಲಿಂದ ಹಂಸಲೇಖ ಸರ್ ಅವರು ನನ್ನ ಗುರುತಿಸಿ ಅವರು ಸ್ಟುಡಿಯೋಗೆ ಕರೆಸಿ ಅವರು ನನಗೆ ಸಾಕಷ್ಟು ಆಪರ್ಚುನಿಟಿಗಳು ಕೊಟ್ಟು, ಹಾಗೆ ಅವರೇ ನನ್ನ ಫಸ್ಟ್ ಸಿನಿಮಾ ರಾಕ್ಷಸ ಆಡಿಷನ್ಸಿಗೆ ಬಂದಾಗ ಅಲ್ಲಿ ಅವರ ಸಮ್ಮರ್ ಕ್ಯಾಂಪಲ್ಲಿ ಅವರು ನನ್ನ ಪ್ರೋತ್ಸಾಹಿಸಿ ಇವ್ರನ್ನ ಕರ್ಕೊಂಡೋಗಿ ಇವ್ನು ಸಕರಾಗಿ ಆ್ಯಕ್ಟ್ ಮಾಡ್ತಾನೆ ಅಂತ ಹೇಳಿ, ಸೊ ಅದರಲ್ಲಿ ಆ್ಯಕ್ಟ್ ಮಾಡಿಸಿ ನನ್ನ ಫಸ್ಟ್ ಪ್ಲೇಬ್ಯಾಕ್ ಕೂಡ ಹಂಸಲೇಖ ಸರ್ ಆಪರ್ಚುನಿಟಿ ಕೊಟ್ಟಿದ್ದು. ತುತ್ತೂರಿ ಅನ್ನೋ ಒಂದು ಸಿನಿಮಾಲಿ ಅದರಲ್ಲಿ ನಾನು ಆ್ಯಕ್ಟ್ ಕೂಡ ಮಾಡಿದ್ದೆ. ಅದರಲ್ಲಿ 3 ಸಾಂಗ್ ಹಾಡಿದ್ದೆ ಅವರ ಮ್ಯೂಸಿಕ್ ಡೈರೆಕ್ಷನಲ್ಲಿ. ಸೊ ಹಾಗೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಬಂದಿದೆ. ಇಲ್ಲ, ನನಗೆ ಅನಿರುದ್ಧ್ ನನಗೆ ತಕ್ಷಣ ಕನೆಕ್ಟ್ ಆಗೋದು 2 ವಿಚಾರಕ್ಕೆ. ಟೆಲಿವಿಷನ್ ಇತಿಹಾಸದಲ್ಲೇ ಎದೆ ತುಂಬಿ ಹಾಡುವೇನೋ ಅನ್ನುವಂಥ ಒಂದು ಬ್ರಿಲಿಯಂಟ್ ಶೋದು ಇವತ್ತಿಗೂ ನಾವು ಎಂಜಾಯ್ ಮಾಡ್ತೀವಿ. ಬಹುಶಃ ಸಂಗೀತ ಇರೋ ತನಕನೂ ಎದೆ ತುಂಬಿ ಹಾಡೋನು ಇರುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ವೆರಿ ಟ್ರೂ, ವೆರಿ ಟ್ರೂ. ಈ ಟಿವಿಲಿ ಬರ್ತಾ ಇತ್ತದು, ಈ ಟಿವಿಯಲ್ಲಿ ಬರ್ತಾ SPB ಅವರ ಜಡ್ಜ್ಮೆಂಟು, ಆ ಒಂದು ಕಾಂಪಿಟೇಷನ್ನು, ಅಲ್ಲಿಂದ ಸರೆಗಮಪ್ಪ. ತುಂಬ ಡಿಫಿಕಲ್ಟ್ ಫೀಲ್ಡ್ ನಿಮ್ಮದು, ಸ್ಪೆಷಲಿ ಸಂಗೀತದ್ದು. ನೀವು ಕೀಪ್ ಆನ್ ಲರ್ನಿಂಗ್, ಆ ಪ್ರೊಸೆಸ್ ಮಾಡ್ತಾನೆ ಇರಬೇಕು. ನಿಜ ಸರ್. SPB ಅವ್ರ ಜೊತೆಗಿನ ಒಡನಾಟ ನಿಮ್ಗೊಂದು ಎನರ್ಜಿ ಫ್ಲೋ ಮಾಡಿರುತ್ತೆ ಅಲ್ವಾ? 100%. ಅವರು ಲೆಜೆಂಡ್ ಅನ್ನೋದಕ್ಕಿಂತ ದೇವ್ರವರು. ಏನಕ್ಕಂದರೆ ಮನುಷ್ಯರಿಗೆ ಮಾಡೋಕ್ಕಾಗದೇ ಇರೋವಂತಹ ಸಾಧನೆನ ಅವರೊಬ್ಬರು ಮಾಡಿದ್ದಾರೆ. ಯಾಕಂದರೆ 50,000 ಸಾಂಗು ಒಬ್ಬರು ಮಹಾನ್ ವ್ಯಕ್ತಿ ಒಬ್ಬರು ಹಾಡಿದ್ದಾರೆ ಅಂದರೆ ಅದು
ಇಟ್ಸ್ ನಾಟ್ ಅ ಸಿಂಪಲ್ ಜಾಬ್ ಸರ್. ಯಾಕಂದರೆ ನಾವು ಒಂದು ಸಾಂಗ್ ಹಾಡೋಕ್ಕೆ ಇವಾಗ ಅಟ್ಲೀಸ್ಟ್ 1 ಅವರ್ ತೊಗೊತೀವಿ, ಅಟ್ಲೀಸ್ಟ್ 45 minutes to 1 hour ತೊಗೊತೀವಿ. ಅಂಥದ್ರಲ್ಲಿ 50,000 ಸಾಂಗು ನಾವು ಸುಮ್ಮನೆ ಲೆಕ್ಕ ಹಾಕಿದ್ರೇನು ದಿವಸಕ್ಕೆ ಅವರು 19-18 ಸಾಂಗ್ ಹಾಡ್ತಾ ಇದ್ರಂತೆ. ಸೊ ವಿಚ್ ಇಸ್ ಆಲ್ಮೋಸ್ಟ್ ನೆಕ್ಸ್ಟ್ ಟು ಇಂಪಾಸಿಬಲ್. ಸೊ ಅಂಥದ್ದು. ಆ್ಯಂಡ್ ಆ ಟೈಮಲ್ಲೆಲ್ಲ ನಮ್ಮದು ಈಗ ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗಿರಲಿಲ್ವಲ್ಲ. ಸೊ ಆವಾಗೆಲ್ಲ ಒನ್ ಶಾಟ್ ಸಿಂಗಿಂಗು, ಒನ್ ಟೇಕಲ್ಲಿ ಸಿಂಗಿಂಗು. ಸೊ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ವರೆಗೂ ಒಂದೇ ಸ್ಟ್ರೆಚ್ಚಲ್ಲಿ ಹಾಡಬೇಕು. ಅಕಸ್ಮಾತ್ ಮಿಸ್ಟೇಕ್ ಆಯಿತು ಅಂದರೆ ತಿರ್ಗಾ ಫಸ್ಟಿಂದ ಹಾಡಬೇಕು. ಸೊ ಅಂಥ ಟೈಮಿಂದನೂ ಅವರು ಅದಕ್ಕೆ ಅವರು ಈಸ್ ಜಸ್ಟ್ ನಾಟ್ ಎ ಲೆಜೆಂಡ್, ಹೀಸ್ ಅ ಗಾಡ್ ಹಿಮ್ಸೆಲ್ಫ್. ಸೊ ಅಂಥವ್ರನ್ನ ಭೇಟಿ ಮಾಡಿರೋದೇ ಪುಣ್ಯ. ಅವರಿದ್ದಂತಹ ಒಂದು ಎರಾಲಿ ನಾವು ಹುಟ್ಟಿದ್ದೀವಿ, ನಾವು ಅವರ ಸಾಂಗ್ಸ್ ಕೇಳಿದ್ದೀವಿ, ಅವ್ರನ್ನ ಭೇಟಿ ಮಾಡಿದ್ದೀವಿ, ಅವ್ರ ಜೊತೆಗೆ ಹಾಡಿದ್ದೀವಿ. ಆ್ಯಂಡ್ ನನ್ನ ಪುಣ್ಯ ಏನು ಅಂದರೆ ನನ್ನ ಮ್ಯೂಸಿಕ್ ಡೈರೆಕ್ಷನಲ್ಲಿ SPB ಸರು ಒಂದು ಸಾಂಗ್ ನನಗೆ ಹಾಡಿಕೊಟ್ಟಿದ್ದಾರೆ. ಸೊ ಟಿಲ್ ಡೇಟ್ ಅಲ್ಲ, ನನ್ನ ಉಸಿರೋವರೆಗೂ ನನ್ನ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ಯಾರಾದರೂ ಕೇಳಿದ್ರು ಅಂದರೆ ಅದೇ ಸರ್. ಏನಕ್ಕಂದರೆ ಅಂಥ ದೊಡ್ಡ ಆಶೀರ್ವಾದ ನನಗೆ ಸಿಗೋದು ನನ್ನ ಸೌಭಾಗ್ಯ ಸರ್, ನನ್ನ ಪುಣ್ಯ. ಇಲ್ಲ ಆ್ಯಕ್ಚುಲಿ ಇದು ಪ್ರತಿ ಸರಿನೂ ಆಗುತ್ತೆ ನನಗೆ. ಅಂದರೆ ನಾನು ಯಾರನ್ನೇ ಮಾತಾಡಿಸ್ಲಿ, ಅವರು ಮಾತಾಡುವಾಗ ಅವರು ತೆಗೆದುಕೊಳ್ಳುವಂಥ ಯಾವುದಾದ್ರು ಒಬ್ಬ ವ್ಯಕ್ತಿಯ ಒಂದು ಎಕ್ಸಾಂಪಲಲ್ಲಿ ಆ ಎಮೋಷ್ನಲ್ ಪಾಯಿಂಟ್ ಕನೆಕ್ಟ್ ಆಗುತ್ತೆ. SPB ಅಂತಂದಾಗ ಇಡೀ ದೇಶನೇ ಎಮೋಷನಲ್ ಆಗುತ್ತೆ. SPB ಅವರ ಅಭಯ ಹಸ್ತ ಜೊತೆಗೆ ಹಂಸ್ಲೇಖ ಅವರು ಒನ್ ಆಫ್ ದ ಬೆಸ್ಟ್, ತುಂಬ ರೆಸ್ಪೆಕ್ಟ್ ಕೊಡುವಂಥ ಮ್ಯೂಸಿಕ್ ಡೈರೆಕ್ಟರ್. ಅಂತಹ ದಿಗ್ಗಜರು ನಿಮ್ಮನ್ನು ಗುರುತಿಸ್ತಾರೆ. ಜೊತೆಗೆ ರಾಕ್ಷಸ ಸಿನಿಮಾಗೆ ನಿಮಗೆ ಸ್ಟೇಟ್ ಅವಾರ್ಡ್ ಬರುತ್ತೆ. ಹೌದು ಸರ್, ಬಾಲ ಕಲಾವಿದನಾಗಿ. ಆ ಟೈಮಲ್ಲಿ ಕಿಶೋರ್ ಅವ್ರಿಗೂ ಬರುತ್ತೆ ಅಂತ ಹೇಳಿದ್ರಿ. ಜೊತೆಗೆ ಸಾಧು ಸರ್ ಅವ್ರಿಗೂ. ಈ ಸ್ಟೇಟ್ ಅವಾರ್ಡ್ಗಳ ಮಧ್ಯೆ ಈ ಮ್ಯೂಸಿಕಲ್ ಜರ್ನಿ, ಆಕ್ಟಿಂಗ್ ಜರ್ನಿ, ಸಿಕ್ಕಾಪಟ್ಟೆ ಸಿನಿಮಾ ಮಾಡಿದ್ರಿ. 150+ ಸಿನಿಮಾಗೆ ನೀವು ಡಬ್ಬಿಂಗ್ ಕೂಡ ಮಾಡಿದಿರಿ. ಹೌದು. ದುಡ್ಡು ತುಂಬಾ ಮಾಡಿದಿರಾ? ಅಯ್ಯೋ ಇಲ್ಲ ಸರ್, ನಮ್ಗೆ ಆ ಟೈಮಲ್ಲಿ ಏನು ಗೊತ್ತಾ, ಎಷ್ಟೊಂದು ಜನ ಸುಮ್ಮನೆ ಚಾಕ್ಲೇಟ್ ಕೊಟ್ಬಿಟ್ಟು ಕಳಿಸ್ಬಿಡೋರು, ಸೊ ಕನ್ವೆನ್ಸ್ ಕೊಟ್ಟು ಕಳಿಸೋರು, ಆ ಥರ. ಅಂದರೆ ದುಡ್ಡಿಗಿಂತ ಜಾಸ್ತಿ ಸಿನಿಮಾ ಮೇಲೆ ಒಲವು, ಕಲೆ ಮೇಲೆ ಒಲವು. ಆ್ಯಂಡ್ ಅದಕ್ಕೆ ನಮ್ಮ ಪೇರೆಂಟ್ಸ್ಗೆ ರಿಯಲಿ ಹ್ಯಾಟ್ಸ್ ಆಫ್. ಯಾಕಂದರೆ ಅವ್ರು ನನ್ನ ಇಷ್ಟು ಚೈಲ್ಡ್ಹುಡ್ಡಲ್ಲಿ ಪ್ರೋತ್ಸಾಹ ಮಾಡಿರಲಿಲ್ಲ ಅಂದಿದ್ದರೆ ಮೇ ಬಿ ಐ ವುಡ್ಂಟ್ ಹ್ಯಾವ್ ಬೀನ್ ಇನ್ ದಿಸ್ ಫೀಲ್ಡ್. ಸೊ ಅವರ ಪ್ರೀತಿಯಿಂದ ಜನರ ಪ್ರೀತಿ ನಮಗೆ ಸಿಗ್ತಾರೆ. ಸೊ ಎಂದಿಗೂ ಇಬ್ಬರಿಗೂ ಚಿರಋಣಿ. ಇಲ್ಲ, ಜನಲಾಗಿ ನಿಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಫಸ್ಟ್ ಹೇಳಿದೆ, ಬ್ಯಾಕ್ಗ್ರೌಂಡ್ ಇಲ್ಲ, ಬಟ್ ಆ ಒಲವು ನಿಮ್ಮನ್ನು ಇವತ್ತಿಗೂ ಇಲ್ಲಿ ತಂದು ಕೂರಿಸಿದೆ. ಸ್ವಂತ ಮ್ಯೂಸಿಕ್ ಕೂಡ ಕಂಪೋಸ್ ಮಾಡ್ತಾಯಿದ್ದೀರಿ, ತೆಲುಗಲ್ಲಿ ಮಾಡ್ತಾಯಿದ್ದೀರಿ, ಮೇಲಾಗಿ ಆಲ್ಬಮ್ಸ್ ಕೂಡ ಮಾಡ್ತೀರಿ. ಕೆಲವು ಸ್ಟಾರ್ಸು ಅಂತ ಬಂದಾಗ ಕನೆಕ್ಟ್ ಆಗ್ತಾರೆ, ಈ ಸಿಂಗರ್ ಧ್ವನಿ ಇವ್ರಿಗೆ ಮ್ಯಾಚ್ ಆಗುತ್ತೆ ಅಂತ. ಆ ಥರದ ಮ್ಯಾಚಿಂಗು ಜೊತೆಗೆ ನಿಮಗೆ ವೈಯಕ್ತಿಕವಾಗಿ ಒಂದು ವಾವ್ ಫೀಲ್ ಕೊಟ್ಟಂತಹ ಕೆಲವು ಸಾಂಗ್ಗಳು, ಅದ್ರ ಬಗ್ಗೆ ಹೇಳಿ. ನನಗೆ ಪರ್ಸ್ನಲಿ ಫಸ್ಟು ವಾವ್ ಕೊಟ್ಟಂತಹ ಸಾಂಗ್ ಅಂದರೆ ನನ್ನ ಡೆಬ್ಯೂ, ನಾನು ಮತ್ತೆ ಏನೋ ಅಡಲ್ಟ್ ಆಗಿ ಬಂದು ಹಾಡಿದಂತಹ ಮೊದಲನೇ ಸಾಂಗು ಅಜಯ್ ರಾವ್ ಅವ್ರದ್ದು ಧೈರ್ಯಂ ಅಂತ ಒಂದು ಸಿನಿಮಾಗೆ. ಅದು ವಿಜಯ್ ಪ್ರಕಾಶ್ ಸರ್ ಜೊತೆ ಮೇಲ್ ಡ್ಯೂಯೆಟ್ ಸಾಂಗು. ಸೊ ಅದು ಎಮಿಲ್ ಸರ್ ಅವ್ರ ಕಂಪೋಸಿಷನ್ನು. ಹಾಗಾಗಿ ಅದು ನನಗೆ ಒಂಥರ ಬ್ರೇಕ್ ಕೊಟ್ಟಂತಹ ಸಾಂಗು. 2018 ಅದು ರಿಲೀಸ್ ಆಗಿದ್ದು, 17 ಅನಿಸುತ್ತೆ, 17-18 ಟೈಮಲ್ಲಿ. ಸೊ ಅಲ್ಲಿಂದ ನೆಕ್ಸ್ಟ್ ಒಂದು ಮೈಲ್ ಸ್ಟೋನ್ ಅಂದರೆ ಅಂಬರೀಷ್ ಸರ್ ಸಿನಿಮಾಗೆ ಹಾಡಿದ್ದು ಅಂಬಿನಿಂಗ್ ವಯಸ್ಸಾಯಿತು. ಅಲ್ಲಿ ಅದಕ್ಕೆ ಅರ್ಜುನ್ ಸರ್ಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಅವರ ಅಂಬರೀಷ್ ಸರ್ ಸುಹಾಸಿನಿ ಅವರ ಒಂದು ಡ್ಯುಯೆಟ್ ಸಾಂಗು ಓ ಕ್ಷಣ ಅಂತ ಸಿನಿಮಾಲಿ. ಸೊ ಅದು ಫಸ್ಟ್ ಸಾಂಗ್ ನಾನು ಅರ್ಜುನ್ ಸರ್ಗೆ ಹಾಡಿದ್ದು ಅವ್ರ ಮ್ಯೂಸಿಕ್ ಡೈರೆಕ್ಷನಲ್ಲಿ. ಸೊ ದಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಅದು ಒಂಥರ ಅವಿಸ್ಮರಣೀಯ. ಅದು ಆ ಸಿನಿಮಾ ನೋಡಬೇಕಾದ್ರೂ ಐ ವಾಸ್ ಸೋ ಎಮೋಷ್ನಲ್ ದಟ್ ಏನೋ ಅಂಥ ದೊಡ್ಡ ಲೆಜೆಂಡ್ರಿ ಆ್ಯಕ್ಟರ್ಗೆ ನಮ್ಮ ವಾಯ್ಸ್ ಒಂದು ಆ ಸಿನಿಮಾಲಿರುತ್ತೆ ಅನ್ನೋದೇ ಒಂಥರ ಅದೊಂದು ದೊಡ್ಡ ವಿಷಯ ಸರ್. ಅದೊಂಥರ ಯು ಕ್ಯಾಂಟ್ ಎಕ್ಸ್ಪ್ರೆಸ್ ದಟ್ ಇನ್ ವರ್ಡ್ಸ್. ಸೊ ಅದೊಂದು ಆ ಸಿನಿಮಾ ಆದಮೇಲೆ ನನಗೆ ಮತ್ತೆ ಅರ್ಜುನ್ ಸರ್ ಅವರು ರಾಬರ್ಟ್ ಸಿನಿಮಾಲಿ ದರ್ಶನ್ ಸರ್ ಅವರ ಒಂದು ಟೈಟಲ್ ಟ್ರ್ಯಾಕ್ ಅಂದರೆ ಅದರದ್ದೊಂದು ಮಾಸ್ ನಂಬರ್ ಬಾಬಾ ನಾರೆಡಿಯಲ್ಲಿ ಒಂದು ಆಪರ್ಚುನಿಟಿ ಕೊಡ್ತಾರೆ ಹಾಡೋದಕ್ಕೆ. ಅದಾದ ನಂತರ ಅಗೇನ್
ದರ್ಶನ್ ಸರ್ ಅವರ ಆಲ್ಮೋಸ್ಟ್ ಇವಾಗ ಬರ್ತಾ ಇರೋ ಸಿನಿಮಾಲೆಲ್ಲ ನಂದೊಂದು ಸಾಂಗ್ ಇದೆ ಅಂತ ಹೇಳ್ಕೊಳ್ಳೋದು ಒಂದು ತುಂಬ ಖುಷಿಕರವಾದ ಸಂಗತಿ ನನಗೆ, ಆ್ಯಂಡ್ ನನ್ನ ಸೌಭಾಗ್ಯ ಅಂತಲೂ ಹೇಳ್ಕೊತೀನಿ. ದಟ್ ಈಸ್ ಅಗೇನ್ ವಿ ಹರಿಕೃಷ್ಣ ಸರ್, ಲೆಜೆಂಡ್ ಮೈಸ್ಟ್ರೋ ಅವರು. ಅವರ ಸಾಂಗ್ಸ್ ಕೇಳ್ಕೊಂಡು ಬೆಳೆದವ್ರು ನಾವು, ಆ್ಯಂಡ್ ಅವರು ಎಷ್ಟು ಹಿಟ್ಸ್ ಕೊಟ್ಟಿದ್ದಾರೆ ನಮಗೆ ಅಂತ ಲೆಕ್ಕ ಹಾಕೋಕ್ಕೂ ಆಗಲ್ಲ, ಅಷ್ಟು ಹಿಟ್ಸ್ ಕೊಟ್ಬಿಟ್ಟಿದ್ದಾರೆ. ಅವ್ರ ಜೊತೆ ಎಲ್ಲ ಕೆಲಸ ಮಾಡೋದು ಒಂದು ಸೌಭಾಗ್ಯ ಸರ್, ಅದು ಈ ವಯಸ್ಸಲ್ಲಿ. ಆ್ಯಂಡ್ ವೆರಿ ಅರ್ಲಿ ಟು ದ ಇಂಡಸ್ಟ್ರಿ ಈ ಥರ ಲೆಜೆಂಡ್ಸ್ ಜೊತೆ ನಮಗೆ ಕೆಲಸ ಸಿಗೋದೇ ಇಟ್ ಈಸ್ ಅ ಗ್ರೇಟ್ ಥಿಂಗ್ ಫಾರ್ ಅಸ್. ಆ್ಯಂಡ್ ಅವರ ಮ್ಯೂಸಿಕ್ ಡೈರೆಕ್ಷನಲ್ಲಿ, ಹರಿ ಸರ್ ಮ್ಯೂಸಿಕ್ ಡೈರೆಕ್ಷನಲ್ಲಿ ಕ್ರಾಂತಿ ಸಿನಿಮಾಗೆ ಅಗೇನ್ ದರ್ಶನ್ ಸರ್ ಡಿ ಬಾಸ್, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿ ಬಾಸ್ ದರ್ಶನ್ ಸರ್ ಅವ್ರಿಗೆ 2 ಸಾಂಗ್ ಹಾಡ್ತೀನಿ, ಧರಣಿ ಮಂಡಲ ಮಧ್ಯದಲ್ಲಿ ಮತ್ತು ಡೋಂಟ್ ಮೆಸ್ ವಿತ್ ಹಿಮ್. ಸೊ ಅದಾದ ನಂತರ ಮತ್ತೆ ಕಾಟೇರ ಅಲ್ಲಿ ಹರಿ ಸರ್ ಇನ್ನೊಂದು ಆಪರ್ಚುನಿಟಿ ಕೊಡ್ತಾರೆ ನನಗೆ. ಆಲ್ವೇಸ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಹರಿಕೃಷ್ಣ ಸರ್. ಕಾಟೇರ ಅಲ್ಲಿ ಅದು ಅನ್ನದಾತರ ಬಗ್ಗೆ ಈ ಹಾಡನ್ನು ಹಾಡಬೇಕು ಅಂದರೆ ಅದೊಂದು ಪುಣ್ಯನೇ. ಯಾಕಂದರೆ ಕೆಲವೊಂದು ಸಿಂಗರ್ಸ್ಗೆ ಕೆಲವೊಂದು ಸಾಂಗ್ಗಳು ಸಿಗೋದು ಪುಣ್ಯ ಸರ್. ಯಾಕಂದರೆ ಯಾರು ಬೇಕಾದರೂ ಹಾಡ್ಬೋದಾಗಿತ್ತು, ಅದು ಅಗೇನ್ ಬಂದು ನಮ್ಮ ವಾಯ್ಸಲ್ಲಿ ಅದು ಹಾಡಬೇಕು ಅಥವಾ ಆ ಆಪರ್ಚುನಿಟಿ ಸಿಗಬೇಕು ಅಂದರೆ ಇಟ್ ಈಸ್ ಅ ಗ್ರೇಟ್ ಥಿಂಗ್. ಅಲ್ಲ, ಇಟ್ಸ್ ಕಂಪ್ಲೀಟ್ಲಿ ನನಗೆ ಥ್ರಿಲ್ಲಿಂಗ್ ಮೂಮೆಂಟ್. ಅಂದರೆ ಕಾಟೇರಾಗಿ ಬರೋಕ್ಕಿಂತ ಮುಂಚೆ ನನಗೆ ಒಂದು 2-3 ವಿಷಯ ಅಂದರೆ ಧರಣಿ ಮಂಡಲ ಅದೊಂದು ಲೈನ್ ನನಗೆ ಹಾಡಬೇಕು, ನನಗೋಸ್ಕರ ಹಾಡಬೇಕು. ಶೋರ್ ಸರ್, ಶೋರ್. ಮತ್ತೆ ಅದು ಇನ್ನೊಂದು ಹಾಡಬೇಕು, ಮತ್ತೆ ಬಾಬಾನ ಒಂದು 3 ಸುಮ್ಮನೆ ಒಂದೊಂದು ಲೈನ್ ಹಾಡಬೇಕು. ಶೋರ್ ಸರ್, ಶೋರ್. ಧರಣಿ ಮಂಡಲ ಮಧ್ಯದಲ್ಲಿ ಮೆರೆಬಾ ಕನ್ನಡ ದೇಶದಲ್ಲಿ ಮೊಳಗೋ ಕಹಳೆ ದನಿ ಕೇಳಿ ಬೆಚ್ಚೋ ಗಗನ, ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಸೂಪರ್, ಥ್ಯಾಂಕ್ ಯು. ನೆಕ್ಸ್ಟು ರಾಬರ್ಟ್ದು ಮೀಸೆ ತಿರುವುದೇ ಪೊಗರುವುದು ಮಿಡಿ, ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ, ಕಾಲು ಕೆರೆದರೆ ಎಲುಬು ಪುಡಿ ಪುಡಿ, ಚಾರ್ಜು ಮಾಡೋ ಪವರಿದೆ ಇವನು ಎವರಡಿ, ಧೂಮಕೇತು ನಾನು ದಮ್ಮಿದ್ದರೆ ತಡಿ, ಬಾ 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 ನಾ ರೆಡಿ. ಡಿ ಬಾಸ್ ಫ್ಯಾನ್ಸ್ ದೊಡ್ಡ ಮಟ್ಟದ ವಿಸಿಟ್ಸ್ ಆಗ್ತಾರೆ. ಇನ್ನೊಂದು ಥ್ಯಾಂಕ್ ಯು ಸರ್. ಡೋಂಟ್ ಮೆಸ್ ವಿತ್ ಹಿಮ್. ಭೂಪಟದಲ್ಲಿ ಮಾಸದಂತ ಛಾಪು, ಭೋರ್ಗರೆಯುವ ರಭಸದ ಗ್ರಾಫು, ಆನೆ ಬರುತ್ತಿದೆ ಹೊಡಿರಳ ಕ್ಲಾಪು ಒಂದ್ಸಲ. ಡೋಂಟ್ ಮೆಸ್ ವಿತ್ ಹಿಮ್, ಇರಲಿ ಜಾಗ್ರತೆ, ಡೋಂಟ್ ಮೆಸ್ ವಿತ್ ಹಿಮ್, ಇವನು ದಂತಕಥೆ. ಯೂಶಲಿ ಆಡಿಯನ್ಸು ಏನು ಮಾಡ್ತಾರೆ, ಈ ಹಾಡನ್ನು ಯಾರು ಹಾಡಿರ್ತಾರೆ, ಈ ಹಾಡನ್ನು ಯಾವ ರೀತಿ ಹಾಡಿರ್ತಾರೆ, ಇದೆಲ್ಲವೂ ಒಂದು ಬೇರೆ ಥರದ ಡೈಮೆನ್ಷನಲ್ಲಿ ಯೋಚನೆ ಮಾಡ್ತಿರ್ತಾರೆ. ಬಟ್ ಆ ಹಾಡನ್ನು ಹಾಡಿದವರು ನಮ್ಮ ಕನ್ನಡದ ಹೆಮ್ಮೆಯ ಅನಿರುದ್ಧ ಶಾಸ್ತ್ರಿ ಅಂದಾಗ ಕನೆಕ್ಟ್ ಆಗಿರ್ತಾರೆ. ಈ ಎಪಿಸೋಡ್ ನಂತರ ನೀವು ಇನ್ನಷ್ಟು ಕನೆಕ್ಟ್ ಆಗ್ತೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಕನ್ನಡ ಪಿಕ್ಚರ್ಗೆ ಬಹಳ ಧನ್ಯವಾದಗಳು.